ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬಿ ಆಪ್ತರಿಗೆ ಕೊಟ್ಟಿದ್ದಾರಂತೆ ಲಕ್ಷದ ಆಫರ್ ಅನ್ನ. ಬೆಂಗಳೂರಿನಲ್ಲಿ ಒಂದು ಸೈಟ್ ಕೊಡಿಸುವಂತ ಆಮಿಷವನ್ನ ಒಡ್ಡಲಾಗಿದೆಯಂತೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಅಂಬರೀಶ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಅಂಬರೀಶ್ ಅವರ ಆಪ್ತರಿಗೆ ಲಕ್ಷ ಹಣದ ಆಮಿಷವನ್ನ ನೀಡಲಾಗಿದೆ. ಹಾಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಅನ್ನ ಕೊಡಿಸುವ ಆಮಿಷವನ್ನ ಕೂಡ ನೀಡಿದ್ದಾರಂತೆ. ತನ್ನ ವಿರುದ್ಧ ಹೇಳಿಕೆಯನ್ನ ನೀಡಲು ಈ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಸುಮಲತಾ ಅಂಬರೀಶ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಇನ್ನು ದುಬೈ ಅಥವಾ ಸಿಂಗಾಪುರಕ್ಕೆ ಕಳುಹಿಸುವಂತ ಆಫರ್ ಅನ್ನ ಕೂಡ ನೀಡಲಾಗಿದೆಯಂತೆ. ಮಂಡ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮುಂದಿನ ವಾರ ನಿಮಗೆ ಎಲ್ಲವೂ ಕೂಡ ತಿಳಿಯಲಿದೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂಬರೀಶ್ ಅವರ ಆಪ್ತರಿಗೆ ಈ ರೀತಿಯಾಗಿ ಆಮಿಷವನ್ನ ಒಡ್ಡಲಾಗಿದೆ ಅಂತ ಸುಮಲತಾ ಅಂಬರೀಶ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಅದು ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ಇನ್ನೊಂದೇನು ಅಂದರೆ ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಶ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಾಪುರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನಿಮ್ಗೆ ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೆಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನೂ ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರೋವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ, ನನಗೇನಿಲ್ಲ. ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗಿದೆ. ಐ ಡೋಂಟ್ ಕೇರ್ ವಾಟ್ ಎವರ್ ದೇ ಡೂ, ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ ನನಗೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಂಡ್ಯದ ಸಂಸದರಾಗಿರುವಂತಹ ಶಿವರಾಮೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸುಮಲತಾ ಅಂಬರೀಶ್ ಅವರು ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ದೊಡ್ಡ ಪಿತೂರಿಯನ್ನ ಮಾಡಲಾಗ್ತಾ ಇದೆ. ಅವರ ಬೆಂಬಲಿಗರೇ, ಅಂಬರೀಶ್ ಅವರ ಬೆಂಬಲಿಗರಿಗೆ ಆಫರ್ ಅನ್ನ ಲಕ್ಷ ಆಫರ್ ಅನ್ನ ಇಡ್ಲಾಗ್ತಾ ಇದೆ, ಒಂದು ಸೈಟಿನ ಆಫರ್ ಅನ್ನ ಇಡ್ಲಾಗ್ತಾ ಇದೆ, ಬ್ಯಾಂಕಾಕ್ ಅಥವಾ ಸಿಂಗಾಪುರ್ಗೆ ಕಳಿಸುವಂತ ಆಫರ್ ಅನ್ನ ಇಡ್ಲಾಗ್ತಾ ಇದೆ. ಯಾಕೆಂದ್ರೆ ಇವರ ವಿರುದ್ಧ ಮಾತನಾಡಬೇಕು ಅನ್ನುವ ವಿಚಾರಕ್ಕೆ. ನನಗೆ ಈ ವಿಚಾರ ಸಂಪೂರ್ಣ ಗೊತ್ತಿಲ್ಲ, ನಂಬರ್ 1. ಎರಡನೇದು, ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರು ಯಾರು ಸಹಿತ ಅವ್ರ ಮನೆಯವ್ರ ಯಾರನ್ನ ಕರ್ಕೊಂಡ್ಬಂದು ಈ ತರ ಮಾಡ್ತಕ್ಕಂಥ ದುಸ್ಥಿತಿ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ಪಕ್ಷಕ್ಕಿಲ್ಲ. ಒಂದು, ಇವರು ಸುಮಲತಾ ಅವರು, ಅವ್ರ ಫಿಲಂನವರು ಇಂಥವೆಲ್ಲ ಅವರು ಸೋಲ್ತಕ್ಕಂತ ಭೀತಿಯಿಂದ ಇಂಥವೆಲ್ಲ ಹುಟ್ಟಾಕೋದ್ರಲ್ಲಿ ಜಸ್ಸೀಮ್ರವರು ಅವ್ರ ನಡವಳಿಕೆನ ಚುನಾವಣೆ ನಿಂತಾಗ್ಲಿಂದ ನೋಡ್ತಾ ಇದ್ದೀವಿ. ಇಂಥ ತಂತ್ರಗಳನ್ನ ಎಣೆಯೋದ್ರಲ್ಲಿ ಅವ್ರು ನಿಸ್ಸೀಮರು ಇರ್ತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ ಈಗಾಗಲೇ. ಟಾಪ್ ಲೀಡರ್ ಬಿಟ್ಕೊಟ್ಟಿರೋದಂತೆ ಈ ಗುಟ್ಟನ್ನ. ನೆಕ್ಸ್ಟ್ ವೀಕ್ ಶುರುವಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೀವು ಕೂಡ ನೋಡ್ತೀರಾ, ಫೋಟೋಗಳನ್ನಾಗ್ಲಿ ವಿಡಿಯೋಗಳನ್ನ ಅದನ್ನೆಲ್ಲ ಅವ್ರ ಫಿಲಂ ನೋಡಲ್ಲ, ನಾಟಕದವ್ರು ಇವೆಲ್ಲ ಇಂಥವೆಲ್ಲ ಹೇಳಿದ್ದಾರೆ. ಫಿಲಂನವ್ರೆಲ್ಲರೂ ಇದೇ ತರ
ಫಿಲಮ್ನವ್ರು ಎಲ್ಲ ಅಲ್ಲ, ಇವರು ಸ್ಪೆಷಲ್ ಫಿಲಮ್ನವರು. ಓಕೆ, ಸುಮಲತಾ ಅಂಬರೀಶ್ ಅವ್ರು ಮಾತ್ರ ಫಿಲಮ್ನವ್ರಲ್ಲಿ ಉತ್ತಮ, ಬಹಳ ಎತ್ತರಕ್ಕೆ ಹೋಗಿರೋರ್ನು ನೋಡಿದ್ದೀವಿ. ಇವರು ಫಿಲಂನಲ್ಲಿ ಡ್ರಾಮಾ ಗಿರಾಕಿಗಳು, ಫಿಲಂನಲ್ಲೇ ಡ್ರಾಮಾ ಗಿರಾಕಿಗಳು. ಈಗ ವಿಡಿಯೋ ಮತ್ತೆ ಅವರ ಆಪ್ತರನ್ನೇ ಸಂಪರ್ಕಿಸಿ, ಅಂದ್ರೆ ಅಂಬರೀಶ್ ಅವರ ಜೊತೆ ಇದ್ದವ್ರನ್ನೇ ಸಂಪರ್ಕಿಸಿ ಅವ್ರಿಗೆ ಈಗ ಆಲ್ರೆಡಿ ಈ ತರ ಹೇಳ್ಬೇಕು 10 ರಿಂದ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ಈಗಷ್ಟೇ ಆ ಒಂದು ಹೇಳಿಕೆಯನ್ನ ನಿಮ್ಗೆ ಬೇಕಿದ್ರೆ ಈಗಷ್ಟೇ ಮಾತನಾಡಿರುವಂತದ್ದು ಸುಮಲತಾ ಅಂಬರೀಶ್ ಅವರು ಸುಮಲತಾ ಅಂಬರೀಶ್ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಹೇಳಿದಾರೆ, ನಮ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ, ಬಟ್ ಅವರು ಫೋರ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ ಹೇಳಿ ಸರ್, ಹೇಳಿ. ಅಂತ ದುಸ್ಥಿತಿ ನಮ್ಮ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಯಾವ ಕಾರಣಕ್ಕೂ ಬರೋದಿಲ್ಲ. ಈ ಚುನಾವಣೆಯಲ್ಲಿ ನಾವು ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಈ ತರ ಏನಾದ್ರು ಮಾಡ್ತಾರೆ, ಅವರೇ ಇದನ್ನ ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ರೀತಿಯಾಗಿ ಆದ್ರೆ ಅದು JDS ಮೇಲ್ ಬರಲ್ವಾ? ಹಾಗಾದ್ರೆ ಸುಮಲತಾ ನಾನೇ ಹೇಳ್ತಾ ಇದ್ದೀನಲ್ಲ, ಇಂಥವೆಲ್ಲ ಡ್ರಾಮಾ ಮಾಡೋದ್ರಲ್ಲಿ ಬಹಳ ನಿಸ್ಸೀಮರಿದ್ದಾರೆ ಅವರು. ಅವರ ನಡವಳಿಕೆ ಚುನಾವಣೆಗೆ ನಿಂತ ಮೇಲೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಿಜ ಹೇಳ್ತಿದ್ದಕ್ಕೆ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷ ಅಂತದ್ದು ಇನ್ನೂ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಮಗೆ ನೆಸಿಟಿ ಇಲ್ಲ. ಓಕೆ, ಥ್ಯಾಂಕ್ ಯು ಶಿವರಾಮೇಗೌಡ್ರೆ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.